ನಮಸ್ಕಾರ. ಬೊಂಬೆ ನಗರಿ ಪಟ್ಟಕ್ಕೆ ಒಕ್ಕಲಿಗ ನಾಯಕರ ಫೈಟ್. ಡಿಕೆಎಸ್ ಬ್ರಹ್ಮಾಸ್ತ್ರಕ್ಕೆ ಎಚ್ಡಿಕೆ ಪಾಶುಪತಾಸ್ತ್ರವೇನು? ಬಂಡೆಗೆ ಟಕ್ಕರ್ ಕೊಟ್ಟಿದ್ದ ಹೇಗೆ ಕೇಂದ್ರ ಸಚಿವ? ಇದೇ ಹೊತ್ತಿನ ಬರ್ನಿಂಗ್ ಸ್ಟೋರಿ. ಚನ್ನಪಟ್ಟಣಕ್ಕೆ ಫೈಟ್. ನಾನು ಸ್ಮಿತಾ ರಂಗನಾಥ್. ಎಚ್ಡಿ ಕುಮಾರಸ್ವಾಮಿ ರಾಜೀನಾಮೆಯಿಂದ ತೆರವಾದ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಹಿಡಿತಕ್ಕೆ ಫೈಟ್ ಶುರುವಾಗಿದೆ. ಕಾಂಗ್ರೆಸ್ ಮತ್ತು ದೋಸ್ತಿಗಳ ಮಧ್ಯೆ ಬಿಗಿ ಹಿಡಿತಕ್ಕೆ ಕಾದಾಟ ನಡೀತಾ ಇದೆ. ಸಿಪಿ ಯೋಗೇಶ್ವರ್, ಕುಮಾರಸ್ವಾಮಿ ಒಂದಾಗಿರೋದ್ರಿಂದ ಕಾಂಗ್ರೆಸ್ಗೆ ಇಲ್ಲಿ ಅಷ್ಟು ಸುಲಭವಿಲ್ಲ. ಅದು ಅಲ್ಲದೆ ಸಿಪಿ ಯೋಗೇಶ್ವರ್ ಮತ್ತು ಕುಮಾರಸ್ವಾಮಿ ಮಧ್ಯೆಯೇ ಟಿಕೆಟ್ಗಾಗಿ ಕೊನೆ ಕ್ಷಣದ ಫೈಟ್ ನಡೆದ್ರೂ ಅಚ್ಚರಿ ಇಲ್ಲ. ಹಾಗಿದ್ರೆ ಚನ್ನಪಟ್ಟಣಕ್ಕಾಗಿ ಒಕ್ಕಲಿಗ ನಾಯಕರ ಫೈಟ್ ನಡೆಸ್ತಿರೋದು ಯಾಕೆ? ಮೂವರಿಗೂ ಈ ಕ್ಷೇತ್ರ ಪ್ರತಿಷ್ಠೆ ಕಣವಾಗ್ತಿರೋದು ಯಾಕೆ? ತೋರಿಸ್ತೀವಿ ನೋಡಿ. ಚಿತ್ತು ನೀನಾ ನಾನಾ ಅನ್ನೋ ಫೈಟ್ ಇಲ್ಲಿ ಗೆಲ್ಲಲೇಬೇಕು. ಗೆದ್ದರೆ ಮಾತ್ರ ಉಳಿಗಾಲ, ಸೋತರೆ ಪಕ್ಕ ಪಾತಾಳ. ಇದು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಮೂವರು ನಾಯಕರ ಮಧ್ಯೆ ಇರೋ ಸಿಂಗಲ್ ಲೈನ್ ಅಜೆಂಡಾ. ಅಂದಹಾಗೆ ನಾನು ಹೇಳ್ತಾ ಇರೋದು ಬೊಂಬೆ ನಗರಿ ಚನ್ನಪಟ್ಟಣದ ಉಪಕದನದ ಬಗ್ಗೆ. ಸದ್ಯ ಈ ಕ್ಷೇತ್ರದ ಶಾಸಕರಾಗಿದ್ದ ಕುಮಾರಸ್ವಾಮಿ ಕೇಂದ್ರ ಸಚಿವರಾಗಿದ್ದಾರೆ. ಹಾಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಚನ್ನಪಟ್ಟಣದ ಮೇಲೆ ಕನಕಪುರ ಬಂಡೆಯ ಕಣ್ಣು ಬಿದ್ದಿದೆ. ಇಬ್ಬರ ಮಧ್ಯೆ ಸಿಪಿ ಯೋಗೇಶ್ವರ್ ಕಾದು ಕುಳಿತಿದ್ದಾರೆ. ಆದ್ದರಿಂದ ಚನ್ನಪಟ್ಟಣ ಅನ್ನೋದು ಬಿಸಿ ಚರ್ಚೆಯ ವಿಚಾರ ಆಗಿದೆ. ಚನ್ನಪಟ್ಟಣದ ಪಟ್ಟಕ್ಕಾಗಿ ಒಕ್ಕಲಿಗ ನಾಯಕರ ಫೈಟ್. ಚನ್ನಪಟ್ಟಣದಿಂದ ಕಣಕ್ಕಿಳಿಯೋಕೆ ಡಿಕೆಶಿ ತಯಾರಿ. ಲೋಕಸಭಾ ಚುನಾವಣೆಯ ಬೆನ್ನಲ್ಲೇ ಸದ್ಯ 3 ರಾಜಕೀಯ ಪಕ್ಷಗಳ ಚಿತ್ತ ಇರೋದು ಉಪಚುನಾವಣೆಯ ಮೇಲೆ. ಅದರಲ್ಲೂ ಚನ್ನಪಟ್ಟಣ ವಿಧಾನಸಭೆ ಉಪಚುನಾವಣೆ ಘೋಷಣೆಗೂ ಮುನ್ನವೇ ರಾಜ್ಯದ ಜನರ ಗಮನ ಸೆಳೀತಾ ಇದೆ. ರಾಮನಗರದಲ್ಲಿ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಶತಾಯಗತಾಯ ಪ್ರಯತ್ನಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚನ್ನಪಟ್ಟಣದ ಮೇಲೆ ಕಣ್ಣಿಟ್ಟಿದ್ದಾರೆ. ತಮ್ಮ ಡಿಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋತ ಬಳಿಕ ಕನಕಪುರ ಬಂಡೆ ತಂತ್ರಗಾರಿಕೆ ನಡೆಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಈ ತಂತ್ರಗಾರಿಕೆಗೆ ಸೂಕ್ತವಾದ ಕೌಂಟರ್ ಪ್ಲಾನ್ ನೀಡೋದಕ್ಕೆ ಎಚ್ಡಿ ಕುಮಾರಸ್ವಾಮಿ ಚಿಂತನೆ ನಡೆಸುತ್ತಿದ್ದಾರೆ. ರಾಮನಗರ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳ ಪೈಕಿ 3ರಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದೆ. ಇದೀಗ ಇರುವ ಒಂದು ಕ್ಷೇತ್ರವನ್ನ ಜೆಡಿಎಸ್ನಿಂದ ಕಸಿದುಕೊಳ್ಳುವುದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಅದಕ್ಕಾಗಿಯೇ ಈ ಕ್ಷೇತ್ರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅಖಾಡಕ್ಕೆ ಇಳಿಯುವ ಚಿಂತನೆಯಲ್ಲಿದ್ದಾರೆ. ಇಡೀ ದಿನ ಮಾತ್ರ ಇರುವುದಿಲ್ಲ. ಇನ್ನು ಮುಂದಕ್ಕೆ ಚನ್ನಪಟ್ಟಣದಲ್ಲೇ ಇರ್ತೇನೆ. ಚನ್ನಪಟ್ಟಣದ ಋಣ ತೀರಿಸ್ತೇನೆ. ಚನ್ನಪಟ್ಟಣದಲ್ಲಿ ಬದಲಾವಣೆಯನ್ನು ತರ್ತೇನೆ. ಈ ಕಾರಣಕ್ಕೆ ಕ್ಷೇತ್ರಕ್ಕೆ ಬಂದು ಒಂದು ರೌಂಡ್ ಹೊಡೆದು ಹೋಗಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ಗೆ ಸಿಕ್ಕ ಲೀಡ್ ಡಿಕೆಶಿ ಈ ನಿರ್ಧಾರಕ್ಕೆ ಕಾರಣವಾಗಿದೆ. ಒಂದ್ ವೇಳೆ ಚನ್ನಪಟ್ಟಣದಲ್ಲಿ ಡಿಕೆಶಿ ಅಥವಾ ಡಿಕೆಸು ಕಣಕ್ಕಿಳಿದ್ರೆ ಬ್ರದರ್ಸ್ ವಿರುದ್ಧವಾಗಿ ಪ್ರಭಾವಿ ಅಭ್ಯರ್ಥಿಯನ್ನೇ ಕಣಕ್ಕೆ ಇಳಿಸೋದಕ್ಕೆ ಎಚ್ಡಿಕೆ ನಿರ್ಧಾರ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಸದ್ಯ ಇಬ್ಬರ ಹೆಸರು ಚಾಲ್ತಿಯಲ್ಲಿದೆ. ಈ ಪೈಕಿ ಒಬ್ಬರು ನಿಖಿಲ್ ಕುಮಾರಸ್ವಾಮಿ, ಹಾಗೆ ಮತ್ತೊಂದು ಹೆಸರು ಸಿಪಿ ಯೋಗೇಶ್ವರ್. ನಿಖಿಲ್ಗೆ ಚಾನ್ಸ್ ಕಡಿಮೆ, ಸೈನಿಕನಿಗೆ ಹೆಚ್ಚಿನ ಅವಕಾಶ. ತೆನೆ ಹೊತ್ತ ಮಹಿಳೆ ಚಿಹ್ನೆ ಅಡಿ ಸಿಪಿ ಯೋಗೇಶ್ವರ್ ಸ್ಪರ್ಧೆ. ನಿಖಿಲ್ ಕುಮಾರಸ್ವಾಮಿ ವಿಧಾನಸಭೆ ಲೋಕಸಭೆ ಚುನಾವಣೆಯಲ್ಲಿ ಸೋಲನುಭವಿಸಿದ್ದಾರೆ. ಹೀಗಾಗಿ ಮತ್ತೆ ನಿಖಿಲ್ರನ್ನೇ ಕಣಕ್ಕಿಳಿಸುವ ಸಾಧ್ಯತೆ ಕಡಿಮೆ ಇದೆ. ಆದರೆ ಚನ್ನಪಟ್ಟಣದಲ್ಲಿ ಸಿಪಿವೈ ಅಖಾಡಕ್ಕೆ ಧುಮುಕುವ ಸಾಧ್ಯತೆ ಹೆಚ್ಚಿದೆ ಅಂತಾನೆ ಹೇಳಲಾಗ್ತಾ ಇದೆ. ಇದರಲ್ಲೂ ಕುತೂಹಲದ ವಿಚಾರ ಏನಂದ್ರೆ, ಸಿಪಿವೈ ಬಿಜೆಪಿ ಅಭ್ಯರ್ಥಿ ಬದಲಾಗಿ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿತಾರೆ ಅನ್ನೋದು. ಸಿಪಿ ಯೋಗೇಶ್ವರ್ ಜೆಡಿಎಸ್ನಿಂದ ಸ್ಪರ್ಧೆ ಮಾಡಿದ್ರೆ ಗೆಲುವು ಸುಲಭ ಎಂಬ ಲೆಕ್ಕಾಚಾರ ಎಚ್ಡಿಕೆಗೆ ಇದೆಯಂತೆ. ಚನ್ನಪಟ್ಟಣದಲ್ಲಿ ಸಿಪಿವೈ ತನ್ನದೇ ಆದ ಸ್ವಂತ ಶಕ್ತಿಯನ್ನ ಹೊಂದಿದ್ದಾರೆ. ಈ ಕ್ಷೇತ್ರದಲ್ಲಿ ಯೋಗೇಶ್ವರ್ ಸ್ವತಂತ್ರ ಅಭ್ಯರ್ಥಿಯಾಗಿಯೂ ಎಸ್ಪಿಯಿಂದ ಸ್ಪರ್ಧಿಸಿಯೂ ಗೆಲುವು ಸಾಧಿಸಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಬಿಜೆಪಿಯಿಂದನೂ ಸ್ಪರ್ಧಿಸಿ ಗೆದ್ದಿದ್ದಾರೆ. ಹೀಗಾಗಿ ಲೆಕ್ಕಾಚಾರಗಳು ಜೋರಾಗಿವೆ. ಚನ್ನಪಟ್ಟಣದಲ್ಲಿ ಬಿಜೆಪಿಗೆ ಪ್ರಬಲ ಮತ ನೆಲೆ ಇಲ್ಲ. ಬದಲಾಗಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ಗೆ ತಕ್ಕ ಮಟ್ಟಿಗೆ ಇದೆ. ಆದರೆ ಸಿಪಿ ಯೋಗೇಶ್ವರ್ಗೆ ತಮ್ಮದೇ ಆದ ಮತನೆಲೆ ಇದೆ. ಇಂತಹ ಸಂದರ್ಭದಲ್ಲಿ ಬಿಜೆಪಿಗಿಂತ ಜೆಡಿಎಸ್ ಚಿಹ್ನೆಯಲ್ಲಿ ಸ್ಪರ್ಧೆ ಮಾಡಿದರೆ
ಜೆಡಿಎಸ್ ಮತಗಳನ್ನು ಕೂಡ ಪಡೆಯಬಹುದು ಅನ್ನೋ ಲೆಕ್ಕಾಚಾರ. ಜೆಡಿಎಸ್ ಸಿಂಬಲ್ ಅಲ್ಲಿ ಸಿಪಿವೈ ಸ್ಪರ್ಧೆ ಮಾಡಿದ್ರೆ ಕಾರ್ಯಕರ್ತರು ಪಕ್ಷದ ಪರ ಕೆಲಸ ಮಾಡ್ತಾರೆ. ಯಾವುದೇ ಗೊಂದಲವಿಲ್ಲದೆ ಚುನಾವಣೆ ಗೆದ್ದು ಕಾಂಗ್ರೆಸ್ಗೆ ಸೋಲಿನ ರುಚಿ ತೋರಿಸಬಹುದು ಅನ್ನೋ ಲೆಕ್ಕಾಚಾರ. ಈ ಹಿನ್ನೆಲೆಯಲ್ಲಿ ಜೆಡಿಎಸ್ನಿಂದ ಸ್ಪರ್ಧೆ ಮಾಡೋದಕ್ಕೆ ಸಿಪಿವೈಗೆ ಎಚ್ಡಿಕೆ ಒಪ್ಪಿಸುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಆದರೆ ಇದಕ್ಕೆ ಸಿಪಿವೈ ಹಾಗೂ ಬಿಜೆಪಿ ಒಪ್ಪಿಗೆ ನೀಡುತ್ತಾ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ನಮ್ಮ NDA ಪಾರ್ಟ್ನರ್ಸ್ ಹೇಳಿದ್ರೆ, ನಮ್ಮ ಲೀಡರ್ಸ್ ಹೇಳಿದ್ರೆ ನೋಡಪ್ಪ ಇಲ್ಲಿಗೆ ಸೂಟ್ ಆಗುತ್ತೆ. ಈಗ ನಾವು ಏನ್ ಮಾಡಿದ್ವಿ, ಮೊನ್ನೆ ಬೆಂಗಳೂರು ಗ್ರಾಮಾಂತರಕ್ಕೆ ಬಿಜೆಪಿ ಚಿಹ್ನೆ ಸ್ಪರ್ಧೆ ಮಾಡಿದ್ವಿ, ಮಂಡ್ಯಕ್ಕೆ JDS ಸ್ಪರ್ಧೆ ಮಾಡಿದ್ವಿ. ಹಂಗಾಗಿ ಇಬ್ರು ಮತದಾರರು ಎರಡು ಕಡೆ ಗೆಲ್ಸ್ಕೊಂಡ್ವಲ್ಲ ನಾವು. ವರಿಷ್ಠ ನಿರ್ಧಾರಕ್ಕೆ ನಾನು ಬದ್ಧವಾಗಿರ್ತೀನಿ. ಅಂತ ಅವಕಾಶ ಬಂದ್ರೆ ಬದ್ಧವಾಗಿರ್ತೀನಿ. ಜೆಡಿಎಸ್ನ ಭದ್ರಕೋಟೆಯಲ್ಲಿ ಘರ್ಜನೆ ಯಾರದ್ದು? ಡಿಕೆ ಎಚ್ಡಿಕೆ ಸಿಪಿವೈ ಮಧ್ಯೆ ಅತಿ ದೊಡ್ಡ ಪೈಪೋಟಿ. ಚಾಮುಂಡೇಶ್ವರಿ ಉಪಚುನಾವಣೆ ಕೂಡ ಇದೇ ರೀತಿ ಕಾವು ಹೆಚ್ಚಿತ್ತು. ಅಂದು ಸಿದ್ದರಾಮಯ್ಯ ಕುಮಾರಸ್ವಾಮಿ ಜಿದ್ದಾಜಿದ್ದಿನ ಹೋರಾಟ ಮಾಡಿದ್ರು. ಇಡೀ ಮೈತ್ರಿ ಸರ್ಕಾರವನ್ನ ಎದುರು ಹಾಕೊಂಡು ಸಿದ್ದು ಗೆದ್ದು ಬೀಗಿದ್ರು. ಅಂದಿನ ಪರಿಸ್ಥಿತಿ ಇಂದಿನ ಚನ್ನಪಟ್ಟಣಕ್ಕೆ ಬಂದಿದೆ. ಚನ್ನಪಟ್ಟಣದಲ್ಲಿ ಜಿದ್ದಾಜಿದ್ದಿನ ಕಾಳಗ ಏರ್ಪಟ್ಟಿದೆ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಏರ್ಪಟ್ಟಿದ್ದ ಕಾಳಗಕ್ಕಿಂತಲೂ ಅತಿ ಹೆಚ್ಚಾಗಿ ಚನ್ನಪಟ್ಟಣ ಕ್ಷೇತ್ರದ ಚುನಾವಣಾ ಕಾವು ವಿಪರೀತವಾಗಿ ಏರಿಕೆಯಾಗಿದೆ. ಕುರುಕ್ಷೇತ್ರ ಯುದ್ಧದ ವೇಳೆ ಚಕ್ರವ್ಯೂಹ ಭೇದಿಸೋದಕ್ಕೆ ಅಭಿಮನ್ಯುವನ್ನ ಕಣಕ್ಕಿಳಿಸಿದ ಮಾದರಿಯಲ್ಲಿಯೇ ಕಾಂಗ್ರೆಸ್ ಚಕ್ರವ್ಯೂಹ ರಚಿಸಿದೆ. ಇನ್ನು ಈ ಚಕ್ರವ್ಯೂಹ ಭೇದಿಸೋದಕ್ಕೆ ಸೈನಿಕ ಸಿಪಿ ಯೋಗೇಶ್ವರರನ್ನ ಮೈತ್ರಿ ಪಡೆ ಸಜ್ಜುಗೊಳಿಸ್ತಾ ಇದೆ. ಈಗ ನಾನು ಕ್ಲಿಯರ್ ಕಟ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಕುಮಾರಸ್ವಾಮಿ ಅವರು ಸ್ಥಾನ ಬಿಟ್ಕೊಡ್ತಾರೆ ಅಥವಾ ನಾನು ಸ್ಪರ್ಧೆ ಮಾಡ್ತೀನಿ, ಇನ್ನೊಬ್ರು ಸ್ಪರ್ಧೆ ಮಾಡ್ತೀನಿ ಅಂತ ನಾವು ಈ ಕ್ಷೇತ್ರವನ್ನ ಉಳಿಸ್ಕೋಬೇಕು NDA ಪಾರ್ಟ್ನರ್ಸ್ ಆಗಿ. ಹಾಗಾಗಿ ನಾನು ನಮ್ಮ ಎರಡು ಪಕ್ಷದ ವರಿಷ್ಠರ ತೀರ್ಮಾನಕ್ಕೆ ಬದ್ಧವಾಗಿರ್ತೀವಿ. ಯಾವುದೇ ರೀತಿಯ ನಾವು ಅವರ ವಿರುದ್ಧವಾಗಿ ಒಂದೇ ಒಂದು ಧ್ವನಿ ಎತ್ತುವುದಿಲ್ಲ. ನನಗಲ್ಲದೆ ಬೇರೆ ಯಾರಿಗಾದ್ರೂ ಟಿಕೆಟ್ ಕೊಟ್ಟರು ನಾವು 100ಕ್ಕೆ 100 ಭಾಗ ನಾವೆಲ್ಲ ಏನು ನಾವು ಡಾಕ್ಟರ್ ಮಂಜುನಾಥ್ ಅವ್ರ ಗೆಲ್ಸಕ್ಕೆ ದುಡಿದ್ವಿ ಅದೇ ರೀತಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಈಗ ಸಣ್ಣ ಪುಟ್ಟ ರಾಜಕೀಯದಲ್ಲಿ ಇನ್ನು ಅವರೆಲ್ಲ ಕರೆದು ನಾವು ಕುಣಿಸ್ತೀವಿ, ಮಾತಾಡಿ ತಿಳುವಳಿಕೆ ಕೊಡ್ತೀವಿ, ಹೇಳ್ತೀವಿ. ಈಗ ನೋಡ್ರಿ, ಮಂಡ್ಯದಲ್ಲಿ ನಾವು ಯಾರಿಗೂ ಹೇಳಿರ್ಲಿಲ್ಲ. ಮಂಡ್ಯದಲ್ಲಿ ಕೆಲವರೆಲ್ಲ ಇಲ್ಲ ಬಿಜೆಪಿನವರು 100% ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ ಮಾಡಿದ್ರು, JDS ಚಿಹ್ನೆ ವೋಟ್ ಮಾಡ್ತಿದ್ರು ಎಲ್ಲ ಹೇಳಿದ್ರು ನಮ್ಗೆ. ಇಲ್ಲ ಅಂತ ಇಲ್ಲೂ ಅಷ್ಟೇ JDS ಅವರು ಎಲ್ಲ ನಮ್ಗೆ ನಿಂತ್ಕೊಂಡ್ರು. ಹಾಗಾಗಿ ಅದ ನಮ್ಮಲ್ಲಿ ಹೊಂದಾಣಿಕೆ ಬಹಳ ಸ್ಟ್ರಾಂಗ್ ಇದೆ. ಈ ಹೊಂದಾಣಿಕೆ ಬಗ್ಗೆ ಯಾವುದು ಅಪಸ್ವರ ಇಲ್ಲ. ಇದು ನ್ಯಾಚುರಲ್ ಅಲೈನ್ಮೆಂಟ್ ಇದು. ಹಂಗಾಗಿ ಇದರಲ್ಲಿ ಏನು ತೊಂದರೆ ಇಲ್ಲ. ಒಕ್ಕಲಿಗ ಮತಗಳೇ ನಿರ್ಣಾಯಕವಾಗಿರುವ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಗೌಡ್ರ ಗದ್ದಲ ಶುರುವಾಗಿದೆ. 2018ರಿಂದಲೂ ಜೆಡಿಎಸ್ನ ಭದ್ರಕೋಟೆಯಾಗಿರುವ ಈ ಕ್ಷೇತ್ರ, ಅದಕ್ಕೂ ಮುನ್ನ ಸಿಪಿ ಯೋಗೇಶ್ವರ್ ಇಲ್ಲಿ ಭದ್ರವಾಗಿದ್ರು. ಆದರೆ ನೆಲೆ ಕಳೆದುಕೊಂಡಿರೋ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರೋ ಮೂಲಕ ಸಿಎಂ ಕುರ್ಚಿ ಕಾಯಂಗೊಳಿಸೋದಕ್ಕೆ ಡಿಕೆ ಶಿವಕುಮಾರ್ ಚಕ್ರವ್ಯೂಹ ರಚಿಸ್ತಾ ಇದ್ದಾರೆ. ಇದಕ್ಕೆ ಪ್ರತಿಯಾಗಿ ಜೆಡಿಎಸ್ ಚಿಹ್ನೆಯಡಿ ಬಿಜೆಪಿ MLC ಸಿಪಿ ಯೋಗೇಶ್ವರ್ ಅವರನ್ನ ಕಣಕ್ಕಿಳಿಸೋದಕ್ಕೆ ಜೆಡಿಎಸ್ ಸಹ ಹಸಿರು ನಿಶಾನೆ ತೋರಿಸಿದೆ. ಆದ್ದರಿಂದ ಚನ್ನಪಟ್ಟಣ ಚುನಾವಣಾ ದಿನಾಂಕ ಘೋಷಣೆಗೂ ಮೊದಲೇ ಹಣಾಹಣಿ ಕಾವು ಪಡೆದುಕೊಂಡಿದೆ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ಪ್ರತ್ಯಕ್ಷರಾದ ಡಿಕೆ ಶಿವಕುಮಾರ್, ಪ್ರತಿಷ್ಠೆಯ ಕಣವಾಗಿ ಮಾರ್ಪಾಡಾದ ಬೊಂಬೆ ನಗರಿ. ಈಗ ನಡೆಯಲಿರುವ ಉಪಚುನಾವಣೆಯಲ್ಲಿ ರಾಜ್ಯ ಸರ್ಕಾರದಲ್ಲಿ DCM ಆಗಿರೋ ಡಿಕೆಶಿ ಒಂದೆಡೆಯಾದ್ರೆ, ಕೇಂದ್ರ ಸಚಿವರಾಗಿರುವ HD ಕುಮಾರಸ್ವಾಮಿ ಇನ್ನೊಂದೆಡೆ. ಇವರಿಬ್ಬರ ಪ್ರತಿಷ್ಠೆಯ ನಡುವೆ ಸಿಪಿ ಯೋಗೇಶ್ವರ್ ಸಹ ವಿಧಾನ ಪರಿಷತ್ ಸದಸ್ಯ. ಹೀಗಾಗಿ ಕದನ ಕುತೂಹಲ ಮತ್ತೊಂದು ಹಂತ ತಲುಪುವ ಸಾಧ್ಯತೆಗಳಿವೆ. ಚನ್ನಪಟ್ಟಣ ಕ್ಷೇತ್ರವನ್ನ ಕುಮಾರಸ್ವಾಮಿ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡೋದಿಲ್ಲ ಅನ್ನೋದು ಗೊತ್ತಿರೋ ವಿಚಾರ. ಅದು ಅಲ್ಲದೆ ಡಿಕೆ ಶಿವಕುಮಾರ್ ಈಗಾಗಲೇ ಕ್ಷೇತ್ರದಲ್ಲಿ ಪ್ರತ್ಯಕ್ಷರಾಗಿ ಚುನಾವಣೆಗೆ ನಿಂತರೆ ಪರಿಸ್ಥಿತಿ ಹೇಗೆ ಅನ್ನೋದರ ಸರ್ವೆ ಮಾಡಿಸ್ತಾ ಇದ್ದಾರೆ. ಹೀಗಾಗಿ ಒಕ್ಕಲಿಗ ನಾಯಕರ ಮಧ್ಯೆಯೇ ಫೈಟ್ ಶುರುವಾಗಿದೆ. ನಾವು ಮುಂದುವಾರದಿಂದ ಪ್ರಾರಂಭ ಮಾಡ್ತೀವಿ. ನಾವು ನೆಕ್ಸ್ಟ್ ವೀಕ್ ಇಂದ ಮಾಡ್ತೀವಿ. ಈಗ ಅವ್ರು ಬಂದು ಡಿಸ್ಕಷನ್ ಮಾಡಿ ನಮ್ಗೊಂದು ಡೈರೆಕ್ಷನ್ ಕೊಟ್ಟ ಮೇಲೆ ಶುರು ಮಾಡ್ತೀವಿ. ನಾನು ನೋಡಿದೆ ಕಮಿಟಿ ಫಾರಂ ಮಾಡಿದರೆ ಕುಮಾರಸ್ವಾಮಿ ಅಧ್ಯಕ್ಷತೆಯಲ್ಲಿ. ಅದರಲ್ಲಿ ಒಬ್ರು ಇವ್ರಿಲ್ಲ ರೀ, ನಮ್ಮ ಇಲ್ಲೊಬ್ರು HM ರೇವಣ್ಣ ಅಂತ ಸ್ಪರ್ಧೆ ಮಾಡಿದ್ರು, 30,000 ಓಟ್ ತಗೊಂಡಿದ್ರು. ಅವ್ರನ್ನ ಕಮಿಟಿಯಲ್ಲಿ ಕೈ ಬಿಟ್ಬಿಟ್ಟಿದ್ದಾರೆ. ಅನ್ಯಾಯ ಅದು. ಯಾಕೆಂದ್ರೆ ಅವರು ಏನು ಇಲ್ಲದೆ ಇದ್ದಕ್ಕಂತ ಸಂದರ್ಭದಲ್ಲಿ ಇಲ್ಲಿ ಬಂದು ಒಳ್ಳೆ ಓಟ್ ತಗೊಂಡಿದ್ರು. ಅವರೇ ಫೌಂಡೇಶನ್ ಹಾಕೊಟ್ಟವ್ರು. 33,000 ಅವ್ರದ್ದು ಅನ್ಯಾಯ. ಅದು ಕಮಿಟಿ ಸೇರ್ಸಿಸ್ಬೇಕು ಅವ್ರನ್ನ. ಅವರು ಅವ್ರು ಎಕ್ಸ್ಪರ್ಟ್ ಇದಾರಲ್ವಾ ಚುನಾವಣೆ ಮಾಡೋದ್ರಲ್ಲಿ. ಮಂಡ್ಯದಲ್ಲಿ ಉಸ್ತುವಾರಿ ತಗೊಂಡು ಈಗೆಲ್ಲ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ. ಹಂಗಾಗಿ ಅವ್ರ ಜವಾಬ್ದಾರಿ. ಜಿಲ್ಲೆಯ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಲೋಕಸಭಾ ಚುನಾವಣೆಯಲ್ಲಿ ಸಹೋದರ ಡಿಕೆ ಸುರೇಶ್ ಸೋಲಿನಿಂದ ಆಕ್ರೋಶಗೊಂಡಿರೋ ಡಿಕೆ ಶಿವಕುಮಾರ್ ಈಗಾಗಲೇ HD ಕುಮಾರಸ್ವಾಮಿ ಅವರ ವಿರೋಧಿ ಬಣಗಳನ್ನ ಒಟ್ಟುಗೂಡಿಸಿದ್ದಾರೆ. ತಾನೇ ಅಭ್ಯರ್ಥಿ ಎನ್ನುವಂತೆ ಚನ್ನಪಟ್ಟಣದಲ್ಲಿ ಗಿರಿಕಿ ಹೊಡಿತಾ ಇದ್ದಾರೆ.
ನೋಡೋಣ, ನೀವೆಲ್ಲ ಏನು ಹೇಳ್ತೀರಿ, ದೇವ್ರು ಏನು ಹೇಳ್ತದೆ, ಮತದಾರ ಹೇಳ್ತಾರೆ. ಮತ್ತೊಂದೆಡೆ ಕ್ಷೇತ್ರ ಖಾಲಿ ಮಾಡಿರೋ ಕುಮಾರಸ್ವಾಮಿ ಸಹ ಕ್ಷೇತ್ರದಲ್ಲಿ ಹಿಡಿತ ತಪ್ಪದಂತೆ ಜೆಡಿಎಸ್ ಚಿಹ್ನೆಯಡಿ ಸಿಪಿ ಯೋಗೇಶ್ವರ್ ಅವರನ್ನ ಕಣಕ್ಕಿಳಿಸಿ ಸ್ಥಳೀಯ ಅಸ್ತ್ರ ಪ್ರಯೋಗಿಸುವ ಕೆಲಸ ಮಾಡೋದಕ್ಕೆ ಸಜ್ಜುಗೊಂಡಿದ್ದಾರೆ. ಹೀಗಾಗಿ ರಾಜ್ಯದೊಂದಿಗೆ ದಿಲ್ಲಿವರೆಗೂ ಚನ್ನಪಟ್ಟಣದ ಬೈ ಎಲೆಕ್ಷನ್ ಕದನ ಸದ್ದು ಮಾಡಲಿದೆ. ಯಾವ ಅಭ್ಯರ್ಥಿ ನಿಧಾನಕ್ಕೆ ಮಾಡಿ ನನಗೇನು ಆ ಥರ ಇಲ್ಲ. ಪದೇ ಪದೇ ಹೋಗ್ತಾ ಇದ್ದಾರೆ, ಹಿಡ್ಕೊಂಡಿದ್ದಾರೆ. ಹೋಗಿ ತಪ್ಪೇನಿದೆ? ಅವರೊಬ್ಬರು ಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಬೇರೆ, ಡಿಫ್ಯಾಕ್ಟ್ ಚೀಫ್ ಮಿನಿಸ್ಟ್ರು ಬೇರೆ. ಅವ್ರನ್ನ ಹೋಗಬೇಡಿ ಅಂತ ಹೇಳೋಕ್ಕಾಗತ್ತಾ? ಅಟ್ಲೀಸ್ಟ್ ಚನ್ನಪಟ್ಟಣದ ಕಡೆ ಈಗಲಾದರೂ ಗಮನ ಹರಿಸಿರೋದಕ್ಕೆ ಅವ್ರಿಗೆ ಅಭಿನಂದಿಸೋಣ. ರಾಜಕಾರಣ ಮಾಡಬೇಕು, ಮಾಡ್ತಾರೆ, ಬನ್ನಿ ನೋಡೋಣ. ಒಕ್ಕಲಿಗ ಕ್ಷೇತ್ರದಲ್ಲಿ ಯಾರಿಗೆ ನಾಯಕ ಪಟ್ಟ? ಚನ್ನಪಟ್ಟಣ ಕ್ಷೇತ್ರದಲ್ಲಿ ಒಕ್ಕಲಿಗರೇ ನಿರ್ಣಾಯಕ. ಸುಮಾರು 2,29,000 ಮತದಾರರನ್ನ ಹೊಂದಿರುವ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಒಕ್ಕಲಿಗ ಮತಗಳೇ 1 ಲಕ್ಷಕ್ಕೂ ಹೆಚ್ಚಿದೆ. 28,000 ಅಲ್ಪಸಂಖ್ಯಾತರ ಮತಗಳಿವೆ. HDK, DKಶಿ, CPY ಎಲ್ಲರೂ ಸಹ ಒಕ್ಕಲಿಗ ನಾಯಕರಾಗಿದ್ದಾರೆ. ಆದರೆ CPY ಮಾತ್ರ ಸ್ಥಳೀಯ ನಾಯಕ ಅನ್ನೋ ಮತ್ತೊಂದು ಪಟ್ಟ ಹೊತ್ತಿದ್ದಾರೆ. ಹೀಗಾಗಿ ಜಾತಿ ಆಧಾರದ ಮೇಲೆ ಅಲ್ಪಸಂಖ್ಯಾತರ ಮತ ಸೆಳೆಯುವುದಕ್ಕೆ JDS ಚಿಹ್ನೆ ಬಳಕೆ ಮಾಡೋದಕ್ಕೆ ಮೈತ್ರಿ ಪಡೆ ಯೋಜನೆ ರೂಪಿಸ್ತಾ ಇದೆ. ಚನ್ನಪಟ್ಟಣ ಒಂದನ್ನ ಕೈವಶ ಮಾಡಿಕೊಂಡ್ರೆ ಇಡೀ ರಾಮನಗರ ಜಿಲ್ಲೆ ಪೂರ್ತಿ ಕಾಂಗ್ರೆಸ್ ಧ್ವಜ ಹಾರಾಡೋದು ಕಾಂಗ್ರೆಸ್ ಲೆಕ್ಕ. ಹಾಗೆ ಲೋಕಸಭೆ ಸೋಲಿಗೆ ಸೇಡು ತೀರಿಸಿಕೊಂಡು ಸಹೋದರ DK ಸುರೇಶ್ಗೆ ಅಧಿಕಾರ ನೀಡುವ ಪ್ಲಾನ್ನಲ್ಲಿ DK ಶಿವಕುಮಾರ್ ಇದ್ದಾರೆ. ಈ ಪ್ಲಾನ್ ವರ್ಕೌಟ್ ಆದರೆ ಆ ಮೂಲಕ JDS ಜಿಲ್ಲೆಯಿಂದ ಹೊರಹಾಕಿದ ಖುಷಿ DKಶಿಗೆ ಸಿಗತ್ತೆ. ಇದೇ ತಂತ್ರಕ್ಕೆ DKಶಿ ಅಸ್ತ್ರ ಹೂಡ್ತಾ ಇದ್ದಾರೆ. ಕಲಾವಿದರ ಕೋಟಾದಲ್ಲಿ CPY ವಿಧಾನ ಪರಿಷತ್ಗೆ ಆಯ್ಕೆಯಾಗಿದ್ದಾರೆ. ಹೀಗಾಗಿ ಬಿಜೆಪಿ ಬಿಟ್ಟು JDSನಿಂದ ಕಣಕ್ಕಿಳಿದ್ರೂ ಪಕ್ಷಾಂತರ ನಿಷೇಧ ಕಾಯ್ದೆಯ ಭಯ ಇಲ್ಲ. ಈಗಾಗಲೇ 2 ಬಾರಿ ಸೋಲು ಕಂಡಿರೋ ನಿಖಿಲ್ ಕುಮಾರಸ್ವಾಮಿ ರಾಮನಗರವನ್ನೇ ಕರ್ಮಭೂಮಿಯನ್ನಾಗಿಸಲು ಹೋರಾಡ್ತಾ ಇದ್ದಾರೆ. ಹೀಗಾಗಿ JDS ಕೋಟೆಯನ್ನ CPY ಕಾಯಬೇಕಿದೆ. ಆದರೆ ನೆಲೆ ಹುಡುಕ್ತಾ ಇರೋ ಕಾಂಗ್ರೆಸ್ ಈ ಚುನಾವಣೆ ಮೂಲಕ ದೇವೇಗೌಡರ ಕುಟುಂಬಕ್ಕೆ ಟಕ್ಕರ್ ನೀಡೋದಕ್ಕೆ ಪಟ್ಟುಗಳನ್ನು ಹೆಣಿತಾ ಇದೆ. ಒಟ್ನಲ್ಲಿ ಈ ಚುನಾವಣೆ ಮತ್ತೊಂದು ಒಕ್ಕಲಿಗರ ಸಮರಕ್ಕೆ ಕಾರಣವಾಗಲಿದೆ. ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡುವ ಒಲವು ತೋರಿದ್ದ DK ಶಿವಕುಮಾರ್ ಏಕಾಏಕಿ ಯೂಟರ್ನ್ ಹೊಡೆದಿದ್ಯಾಕೆ? ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸೋಲು DK ಬ್ರದರ್ಸ್ಗೆ ಅರಗಿಸಿಕೊಳ್ಳೋಕೆ ಸಾಧ್ಯವಾಗ್ತಿಲ್ಲ. ಹೀಗಾಗಿಯೇ ಚನ್ನಪಟ್ಟಣಕ್ಕೆ ಬಂದು ಸೇಡು ತೀರಿಸಿಕೊಳ್ಳೋದಕ್ಕೆ DK ಶಿವಕುಮಾರ್ ತಂತ್ರ ರೂಪಿಸಿದ್ರು. ಖುದ್ದು ಚನ್ನಪಟ್ಟಣದಲ್ಲಿ ಟೆಂಪಲ್ ರನ್ ಮಾಡಿ ಚುನಾವಣೆಗೆ ನಿಲ್ಲುವ ಸೂಚನೆ ಕೊಟ್ಟಿದ್ರು. ಚುನಾವಣೆ ನಿಲ್ಲುವ ಸೂಚನೆ ಕೊಟ್ಟ 48 ಗಂಟೆಯಲ್ಲೇ DK ಶಿವಕುಮಾರ್ ಯೂಟರ್ನ್ ಹೊಡೆದಿದ್ದಾರೆ. ಹಾಗಿದ್ರೆ ಬೊಂಬೆ ನಾಡಿನಿಂದ DKಗೆ ಹೋದ ಮೆಸೇಜ್ ಏನು ತೋರಿಸ್ತೀವಿ ನೋಡಿ. ಚನ್ನಪಟ್ಟಣದಲ್ಲಿ ಟೆಂಪಲ್ ರನ್ ಮಾಡಿದ್ದ DK. ಚುನಾವಣೆ ಸೂಚನೆ 48 ಗಂಟೆಗೆ ಯೂಟರ್ನ್. ಬೆಂಗಳೂರು ಗ್ರಾಮಾಂತರದಲ್ಲಿ DK ಸುರೇಶ್ ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸದಲ್ಲಿ DK ಬ್ರದರ್ಸ್ ಇದ್ರು. ಯಾವುದೇ ಕಾರಣಕ್ಕೂ ಸೋಲೋದಿಲ್ಲ, ಇದು ನಮ್ಮ ಭದ್ರಕೋಟೆ ಅನ್ನೋ ಅತಿಯಾದ ಆತ್ಮವಿಶ್ವಾಸದಲ್ಲಿದ್ರು. ಆದರೆ ಕುಮಾರಸ್ವಾಮಿ ಮತ್ತು ಮೈತ್ರಿ ಕನಕಪುರ ಬಂಡೆಗೆ ಡಾಕ್ಟರ್ ಅನ್ನೋ ಡೈನಮೈಟ್ ಇಟ್ಟಿದ್ರು. ಸರ್ಜರಿ ಮಾಡೋದ್ರಲ್ಲಿ ಪಂಟರ್ ಆಗಿರೋ ಡಾಕ್ಟರ್ ಬಂಡೆಯ ಹೃದಯಕ್ಕೆ ಆಪರೇಷನ್ ಮಾಡಿಬಿಟ್ಟಿದ್ರು. ಪರಿಣಾಮ ಸುರೇಶ್ ಸೋತು ಸುಣ್ಣವಾದ್ರೆ ಡಾಕ್ಟರ್ ಗೆದ್ದು ಬೀಗಿದ್ರು. ಈ ಸೋಲನ್ನ DK ಬ್ರದರ್ಸ್ಗೆ ಅರ್ಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಅದು ಅಲ್ಲದೆ ಸೋತ ಮೇಲೆ DK ಸುರೇಶ್ ಕಣ್ಣೀರು ಹಾಕಿದ್ರು. ಆಗಲೇ DK ಶಿವಕುಮಾರ್ ಚನ್ನಪಟ್ಟಣ ಪ್ಲಾನ್ ಮಾಡಿದ್ದು. HD ಕುಮಾರಸ್ವಾಮಿ ಮಂಡ್ಯದಲ್ಲಿ ಗೆದ್ದು ಕೇಂದ್ರ ಸಚಿವರಾದ ಮೇಲೆ ಕನಕಪುರ ಕೋಟೆಯಲ್ಲಿ ಒಂದು ತಂತ್ರಗಾರಿಕೆ ತಯಾರಾಯಿತು. ಆ ತಂತ್ರಗಾರಿಕೆ ಏನಂದ್ರೆ ಚನ್ನಪಟ್ಟಣವನ್ನ ಕೈವಶ ಮಾಡಿಕೊಳ್ಳೋದು. ಅದು ಅಲ್ಲದೆ ಖುದ್ದು DK ಶಿವಕುಮಾರ್ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ನಿಂತು ಅಲ್ಲಿ ಗೆದ್ರೆ ಕನಕಪುರದಿಂದ ತಮ್ಮ ಸುರೇಶ್ರನ್ನ ನಿಲ್ಲಿಸಬೇಕು ಅಂತ ಪ್ಲಾನ್ ಆಗಿತ್ತು. ಅದೇ ಕಾರಣಕ್ಕೆ ಚನ್ನಪಟ್ಟಣಕ್ಕೆ ಬಂದು ಇಲ್ಲಿ ಸ್ಪರ್ಧೆ ಮಾಡುವ ಪರೋಕ್ಷ ಸೂಚನೆ ಕೊಟ್ಟಿದ್ರು. ಕನಕಪುರದಂತೆ ಚನ್ನಪಟ್ಟಣ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ DK ಕೈಗೆ ಸೇರಿದ ಆ ಒಂದು ರಿಪೋರ್ಟ್ 48 ಗಂಟೆಯಲ್ಲೇ ಉಲ್ಟಾ ಹೊಡೆಯುವಂತೆ ಮಾಡಿತ್ತು. HDK CPY ಕೋಟೆ ಭೇದಿಸೋದು ಸುಲಭವಲ್ಲ.
ಡಿಕೆ ಶಿವಕುಮಾರ್ಗೆ ಸಿಕ್ಕಿತ್ತ ಆ ಸ್ಪಷ್ಟವಾದ ಸಂದೇಶ? ಚನ್ನಪಟ್ಟಣದ ರಾಜಕೀಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿದ್ರು. ಕನಕಪುರ ಬಂಡೆ ಡಿಕೆ ಶಿವಕುಮಾರ್ ಚನ್ನಪಟ್ಟಣದ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಹೇಳಲಾಗಿತ್ತು. ಅದಕ್ಕೆ ಪುಷ್ಟಿ ಕೊಡುವಂತೆ ನಾನು ನನಗೆ ಮತ ಕೇಳ್ತೇನೆ ಅಂತ ಹೇಳಿದ್ದ ಡಿಕೆಶಿ ಚನ್ನಪಟ್ಟಣದಲ್ಲಿ ಟೆಂಪಲ್ ರನ್ ಕೂಡ ಮಾಡಿದ್ರು. ಆದರೆ ಕೇವಲ 48 ಗಂಟೆಗಳಲ್ಲಿ ಡಿಕೆ ಶಿವಕುಮಾರ್ ಯೂ ಟರ್ನ್ ಹೊಡೆದಿದ್ದಾರೆ. ಚನ್ನಪಟ್ಟಣ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ಎಚ್.ಡಿ. ಕುಮಾರಸ್ವಾಮಿ ರಾಜೀನಾಮೆ ನೀಡುತ್ತಲೇ ಕ್ಷೇತ್ರಕ್ಕೆ ಡಿಕೆ ಶಿವಕುಮಾರ್ ಹೆಸರು ಕೇಳಿಬಂದಿತ್ತು. ಡಿಕೆಶಿ ಚನ್ನಪಟ್ಟಣಕ್ಕೆ, ಡಿಕೆ ಸುರೇಶ್ ಕನಕಪುರಕ್ಕೆ ಅನ್ನೋ ಮಾತುಗಳು ಕೇಳಿಬಂದಿದ್ವು. ಆದರೆ ಡಿಕೆ ಶಿವಕುಮಾರ್ ಈಗ ಯೂ ಟರ್ನ್ ಹೊಡೆದಿದ್ದು ಚನ್ನಪಟ್ಟಣದಲ್ಲಿ ತಮ್ಮ ಸ್ಪರ್ಧೆಯ ಸಾಧ್ಯತೆಯನ್ನ ತಳ್ಳಿ ಹಾಕಿದ್ದಾರೆ. ಮುಂದೆ ನಡೆಯಲಿರುವ ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಯ ಅಖಾಡಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಬರ್ತಾ ಇರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರಿಗೆ ಮೊದಲಾಗಿ ಸ್ವಾಗತವನ್ನ ಕೋರ್ತೀನಿ. ಅವರು ಅಭ್ಯರ್ಥಿಯಾಗಿ ಬರ್ತಾ ಇದ್ದಾರೆ ಚನ್ನಪಟ್ಟಣಕ್ಕೆ, ಅದಕ್ಕೆ ಅವರಿಗೆ ಸ್ವಾಗತ. ಅವ್ರ ಅಭ್ಯರ್ಥಿ ಆಗಬೇಕು ಅನ್ನೋ ಒಂದು ಇಚ್ಛೆಯನ್ನ ವ್ಯಕ್ತಪಡಿಸಿದ್ದಾರೆ ಮಾಧ್ಯಮಗಳ ಮುಖಾಂತರ. ಹಾಗಾಗಿ ಅವ್ರ ಅಭ್ಯರ್ಥಿ ಆಗಲಿ, ಚನ್ನಪಟ್ಟಣಕ್ಕೆ ಬಂದು ಸ್ಪರ್ಧೆ ಮಾಡಲಿ. ಅವರ ಬಹುದಿನಗಳ ಆಸೆ ಏನು, 30-40 ವರ್ಷಗಳಿಂದ ಚನ್ನಪಟ್ಟಣದ ಒಂದು ಭಾಗದಲ್ಲಿ ಅವರು ಪ್ರತಿನಿಧಿಸ್ತಾ ಇದ್ರು, ಸಾತ್ನೂರು ಕ್ಷೇತ್ರ ಇದ್ದಾಗ. ಆ ನಂಟನ್ನ ಇಟ್ಕೊಂಡು ಇವಾಗ ಚನ್ನಪಟ್ಟಣದಲ್ಲಿ ನಾನು ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ರೆಡಿ ಅಂತ ಹೇಳ್ತಾ ಇದ್ದಾರೆ. ಮೊದಲು ಡಿಕೆ ಶಿವಕುಮಾರ್ ನಾನೇ ಚನ್ನಪಟ್ಟಣಕ್ಕೆ ಅಭ್ಯರ್ಥಿ ಅಂತ ಬಿಂಬಿಸ್ಕೊಂಡಿದ್ರು. ಆದರೆ 48 ಗಂಟೆ ಬಳಿಕ ಡಿಕೆ ಅದ್ಯಾಕೋ ಹಿಂದೇಟು ಹಾಕಿಬಿಟ್ರು. ಅದಲ್ಲದೆ ನಾನು ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ, ನನಗೆ ಪಕ್ಷವನ್ನ ಅಲ್ಲಿ ಗೆಲ್ಲಿಸೋ ಜವಾಬ್ದಾರಿ ಇದೆ, ಜೊತೆಗೆ ಇದು ನನ್ನ ಪ್ರದೇಶ ಆಗಿರೋದ್ರಿಂದ ನಾನು ಚನ್ನಪಟ್ಟಣದಲ್ಲಿ ಓಡಾಡಿದ್ದೀನಿ ಅಷ್ಟೇ ಅಂತ ಹೇಳಿದ್ದಾರೆ. ಆದರೆ 2 ದಿನದಲ್ಲಿ ಡಿಕೆ ಶಿವಕುಮಾರ್ ಮಾತುಗಳು ಬದಲಾಗಿವೆ. ಇದೇ ಡಿಕೆ ಶಿವಕುಮಾರ್ ಚನ್ನಪಟ್ಟಣದಲ್ಲಿ ಟೆಂಪಲ್ ರನ್ ನಡೆಸಿದ್ರು. ಜೊತೆಗೆ ನಾನು ನನಗಾಗಿ ಮತ ಕೇಳ್ತೀನಿ, ಜನರು ಮತ್ತು ಹೈಕಮಾಂಡ್ ಬಯಸಿದ್ರೆ ಸ್ಪರ್ಧೆ ಅನಿವಾರ್ಯ ಅಂತ ಹೇಳಿದ್ರು. ಈ ಎಲ್ಲವನ್ನು ನೋಡಿದ್ರೆ ಚನ್ನಪಟ್ಟಣದಲ್ಲಿ ಸೈನಿಕ ಮತ್ತು ದಳಪತಿಯ ಕೋಟೆಯನ್ನ ಭೇದಿಸೋದು ಅಷ್ಟು ಸುಲಭ ಅಲ್ಲ ಅನ್ನೋದು ಡಿಕೆ ಶಿವಕುಮಾರ್ಗೆ ಗೊತ್ತಾದಂತೆ ಕಾಣ್ತಿದೆ. ರಾಜಕೀಯದಲ್ಲಿ ಸ್ಪರ್ಧೆ ಇವತ್ತು ಅನಿವಾರ್ಯ. ಆದರೆ ಇದು ಸ್ಪರ್ಧೆ ಒಂದು ಉತ್ತಮವಾದಂಥ ವಾತಾವರಣದಲ್ಲಿ ಆಗಬೇಕು ಅನ್ನೋದು ನನ್ನ ಅನಿಸಿಕೆ. ಯಾಕೆ ನಾನು ಈ ಒಂದು ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅಂತಂದರೆ, ಶಿವಕುಮಾರ್ ಅವರು ಬಂದು ಅವರು ನಡ್ಕೊಂಡಂಥ ರೀತಿಯನ್ನು ಗಮನಿಸಿದ್ರೆ, ಅವರು ಮೊದಲು ಕನಕಪುರಕ್ಕೆ ಚನ್ನಪಟ್ಟಣವನ್ನು ಹೋಲಿಸ್ಕೊತಾರೆ. ಈಗ ಗೊತ್ತು ನಿಮಗೆ, ಕರ್ನಾಟಕದಲ್ಲಿ ರಿಪಬ್ಲಿಕ್ ಆಫ್ ಕನಕಪುರ ಅಂತ ಎಲ್ಲರೂ ಮಾತಾಡ್ಕೋತಾ ಇದ್ರು. ಆದ ಸರಿಯನ್ನ ನಾವು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವನ್ನ ಬಿಜೆಪಿ ಮತ್ತು JDSಗೆ ಅಭ್ಯರ್ಥಿ ಗೆಲ್ಲುವುದರ ಮುಖಾಂತರ ಅದು ಒಂದು ಅರ್ಧ ಕೊಂಡಿಯನ್ನ ಕಳಿಸಿದ್ದೀವಿ. ಇವತ್ತು ಆ ಮಾಡೆಲ್ ಅನ್ನ ಚನ್ನಪಟ್ಟಣಕ್ಕೆ ತರ್ತೀನಿ ಅಂತ ಅವರು ನೆನ್ನೆ ಅವರ ಭಾಷಣದ ಉದ್ದಕ್ಕೂ ಹೇಳಿದ್ದಾರೆ. ಕನಕಪುರ ಮಾಡೆಲ್ ಅಂದ್ರೆ ಏನು? ದೌರ್ಜನ್ಯನ, ದಬ್ಬಾಳಿಕೆನ, ಕೊಲೆನ, ಸುಲಿಗೆನ, ಬೆದರಿಕೆನ, ಅಥವಾ ಬಗ್ದೇರೂರ್ನ ಕಾನೂನು ಮುಖಾಂತರ ಸುಳ್ಳು ಕೇಸ್ಗಳು ಹಾಕಿಸಿ ಕ್ರಿಮಿನಲ್ ಮೊಕದ್ದಮೆಗಳನ್ನ ಹೂಡಿ ಅವ್ರ ಮೇಲೆ ಅವರಿಗೆ ಎದುರಿಸಿ ಬೆದರಿಸಿ ರಾಜಕಾರಣ ಮಾಡೋದಾ? ಕಳೆದ ಚುನಾವಣೆಯಲ್ಲಿ ಕೈಗೆ ಸಿಕ್ಕಿದ್ದು 15,000 ಮತ. ಗ್ಯಾರಂಟಿ ಅಲೆ ಮಧ್ಯೆ ಸೋತು ಮಲಗಿದ್ದ ಕಾಂಗ್ರೆಸ್. ಚನ್ನಪಟ್ಟಣದಲ್ಲಿ ಡಿಕೆ ಶಿವಕುಮಾರ್ ಸ್ಪರ್ಧೆ ಮಾಡುವ ಇಂಗಿತ ವ್ಯಕ್ತಪಡಿಸಿದ್ರು. ಅದಕ್ಕಾಗಿ ಚನ್ನಪಟ್ಟಣಕ್ಕೆ ಹೋಗಿದ್ರು. ಆದರೆ ಚನ್ನಪಟ್ಟಣದಲ್ಲಿರೋದು ದೈತ್ಯರಾದ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಸಿ.ಪಿ. ಯೋಗೀಶ್ವರ್. ಚನ್ನಪಟ್ಟಣದಲ್ಲಿ ಟೆಂಪಲ್ ರನ್ ಮಾಡೋ ಮೂಲಕ ಕ್ಷೇತ್ರದಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದನ್ನ ಗಮನಿಸಿ ಚುನಾವಣೆಗೆ ವೇದಿಕೆ ಸಿದ್ಧಗೊಳಿಸುವ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಮಾಡಿದ್ರು. ಆದರೆ ಚನ್ನಪಟ್ಟಣದಲ್ಲಿ ತಮ್ಮ ಪರವಾದ ವಾತಾವರಣ ಇಲ್ಲ ಅನ್ನೋದು ಡಿಕೆ ಶಿವಕುಮಾರ್ ಅರಿವಿಗೆ ಬಂದಿದೆ ಎನ್ನಲಾಗ್ತಿದೆ. ಹೀಗಾಗಿ ಚನ್ನಪಟ್ಟಣದಲ್ಲಿ ಸ್ಪರ್ಧಿಸುವ ನಿರ್ಧಾರದಿಂದ ಡಿಕೆ ಶಿವಕುಮಾರ್ ಹಿಂದೆ ಸರಿದಿದ್ದಾರೆ ಅಂತ ಹೇಳಲಾಗ್ತಿದೆ. ಚನ್ನಪಟ್ಟಣದಲ್ಲಿ ಸದ್ಯ ಕಾಂಗ್ರೆಸ್ಗೆ ಹೇಳ್ಕೊಳ್ಳುವಂತಹ ನೆಲೆ ಇಲ್ಲ. ಇಲ್ಲಿ ಏನಿದ್ರೂ ಬಿಜೆಪಿ ಹಾಗೂ JDS ನಡುವೆಯೇ ಫೈಟ್. ಆದರೆ JDS ಹಾಗೂ ಬಿಜೆಪಿ ಮೈತ್ರಿ ಮಾಡಿಕೊಂಡಿರೋದ್ರಿಂದ ಮೈತ್ರಿ ಅಭ್ಯರ್ಥಿಗೆ ನಿರಾಯಾಸವಾಗಿ ಗೆಲುವು ಸಿಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ.
ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿಯೇ ಸುರೇಶ್ ಅವರನ್ನ ಸೋಲಿಸಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಯಶಸ್ಸು ಕಂಡಿದೆ. ಈ ಹಿನ್ನೆಲೆಯಲ್ಲಿ ಚನ್ನಪಟ್ಟಣದಲ್ಲಿ ಪ್ರಬಲವಾಗಿರೋ ಬಿಜೆಪಿ ಜೆಡಿಎಸ್ ಅನ್ನ ಸೋಲ್ಸೋಕೆ ಆಗತ್ತಾ ಅನ್ನೋ ಅನುಮಾನ ಡಿಕೆ ಶಿವಕುಮಾರ್ಗೆ ಬಂದಿದೆ ಎನ್ನಲಾಗಿದೆ. ಆದ್ದರಿಂದಲೇ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಇಂಡೈರೆಕ್ಟ್ ಆಗಿ ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಅದು ಅಲ್ಲದೆ ಕಳೆದ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ತೆಗೆದುಕೊಂಡ ಮತ ನೋಡಿದ್ರೆ ಇಲ್ಲಿ ಡಿಕೆ ಹಿಂದೇಟು ಯಾವ ಕಾರಣಕ್ಕೆ ಹಾಕ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿ ಬಿಡತ್ತೆ. ಕಳೆದ ವರ್ಷ ವಿಧಾನಸಭಾ ಚುನಾವಣೆಯನ್ನು ಗಮನಿಸಿದ್ರೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಬಂದ ಮತಗಳೇ 15,000. ಅದು ಕೂಡ ಗ್ಯಾರಂಟಿ ಅಲೆ ಇದ್ದಾಗ. ಆಗ ಜೆಡಿಎಸ್ನಿಂದ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಬಿಜೆಪಿಯಿಂದ ಸಿಪಿ ಯೋಗೇಶ್ವರ್ ಸೆಣಸಾಟ ನಡೆಸಿದ್ರು. ಆದರೆ ಈಗ ಈ ಇಬ್ಬರು ಪ್ರತಿಸ್ಪರ್ಧಿಗಳು ಒಂದಾಗಿದ್ದಾರೆ. ಅದರ ಜೊತೆಗೆ ಕಾಂಗ್ರೆಸ್ಗೆ ಅನುಕೂಲ ಆಗುವ ವಾತಾವರಣ ಕೂಡ ಇಲ್ಲ ಎನ್ನಲಾಗ್ತಿದೆ. ರಾಜಕೀಯ ತಂತ್ರಗಾರಿಕೆಯಲ್ಲಿ ಸಿಪಿ ಯೋಗೇಶ್ವರ್ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ನಿಪುಣರು ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಇಬ್ಬರು ಒಂದಾದ್ರೆ ಡಿಕೆಶಿಗೆ ಸೋಲುಣಿಸೋದೇನು ಕಠಿಣ ಅಲ್ಲ ಅನ್ನೋದು ರಾಜಕೀಯ ಪಂಡಿತರ ಅಭಿಪ್ರಾಯ. ಹೀಗಿದ್ದ ಮೇಲೆ ಡಿಕೆ ಶಿವಕುಮಾರ್ ಏನಾದರೂ ಚನ್ನಪಟ್ಟಣಕ್ಕೆ ಬಂದ್ರೆ ರಾಜಕೀಯವಾಗಿ ಒಂದು ಮೆಟ್ಲು ಕೆಳಗೆ ಇಳಿಯಬೇಕಾಗತ್ತೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ರೆಡ್ ಸಿಗ್ನಲ್. ಡಿಕೆ ಸುರೇಶ್ಗೂ ಸಿಗೋದಿಲ್ವಾ ಚನ್ನಪಟ್ಟಣ ಟಿಕೆಟ್? ಡಿಕೆ ಶಿವಕುಮಾರ್ ಏನೋ ಚನ್ನಪಟ್ಟಣದಿಂದ ನಿಲ್ಲೋ ಆಸೆ ವ್ಯಕ್ತಪಡಿಸಿದ್ರು. ಆದ್ರೆ ಬಂಡೆಯ ಭಂಡ ಸಾಹಸಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬ್ರೇಕ್ ಹಾಕಿದೆ ಎನ್ನಲಾಗ್ತಿದೆ. ಭಾರಿ ರಿಸ್ಕ್ ಇರೋ ಕಾರಣ ಚನ್ನಪಟ್ಟಣದಲ್ಲಿ ಸ್ಪರ್ಧಿಸುವಂತ ನಿರ್ಧಾರವನ್ನ ತಗೋಬೇಡಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದೆ ಎನ್ನಲಾಗ್ತಿದೆ. ಅದೇ ಕಾರಣಕ್ಕೆ ಕನಕಪುರ ಬಂಡೆ ಚನ್ನಪಟ್ಟಣದಲ್ಲಿ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ ಅನ್ನೋ ಮಾಹಿತಿ ಇದೆ. ಅದು ಅಲ್ಲದೆ ಡಿಕೆ ಸುರೇಶ್ ಕೂಡ ಚನ್ನಪಟ್ಟಣದಲ್ಲಿ ಸ್ಪರ್ಧಿಸಲ್ಲ ಎನ್ನಲಾಗ್ತಿದೆ. ಈಗ ತಾನೇ ಲೋಕಸಭಾ ಚುನಾವಣೆಯಲ್ಲಿ ಸೋಲು ಅನುಭವಿಸಿರೋ ಡಿಕೆ ಸುರೇಶ್ ಅವರು ಮತ್ತೊಂದು ರಿಸ್ಕ್ ತಗೊಳ್ಳೋಕೆ ತಯಾರಿಲ್ಲ ಅಂತ ಹೇಳಲಾಗ್ತಿದೆ. ಒಂದ್ ವೇಳೆ ಸುರೇಶ್ ಏನಾದ್ರೂ ಚನ್ನಪಟ್ಟಣದಿಂದ ಸ್ಪರ್ಧಿಸಿ ಸೋತ್ರೆ ರಾಜಕೀಯದಲ್ಲಿ ಮತ್ತೆ ಮೇಲೇಳೋದು ಕಷ್ಟ. ಈಗಲೇ ಸೋತು ಸುಣ್ಣವಾಗಿರೋ ಸುರೇಶ್ ಮತ್ತೆ ರಾಜಕೀಯವಾಗಿ ಪಾತಾಳಕ್ಕೆ ಇಳಿಯೋ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಸಿಪಿ ಯೋಗೇಶ್ವರ್ ಡಿಕೆ ಶಿವಕುಮಾರ್ ಏನಾದರೂ ಚನ್ನಪಟ್ಟಣಕ್ಕೆ ಬಂದ್ರೆ ಅವರ ರಾಜಕೀಯ ಅಂತ್ಯ ಆಗಲಿದೆ, ಜನರೇ ಅವರಿಗೆ ಪಾಠ ಕಲಿಸಲಿದ್ದಾರೆ ಅನ್ನೋ ಎಚ್ಚರಿಕೆಯನ್ನು ನೀಡಿದ್ರು. ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಒಕ್ಕಲಿಗ ನಾಯಕತ್ವಕ್ಕೆ ಭಾರೀ ಪೈಪೋಟಿ ನಡೀತಾ ಇದೆ. ಅದು ಈ ಲೋಕಸಭಾ ಚುನಾವಣೆಯಲ್ಲಿಯೂ ಕಂಡು ಬಂದಿತ್ತು. ಆದರೆ ಈ ಪೈಪೋಟಿಯಲ್ಲಿ ಮೇಲುಗೈ ಸಾಧಿಸಿದ್ದು ಎಚ್.ಡಿ.ಕೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಹೀಗಾಗಿ ರಿಸ್ಕ್ ಬೇಡವೇ ಬೇಡ ಅಂತ ಡಿಕೆ ಶಿವಕುಮಾರ್ ಹಿಂದೆ ಸರಿದಿದ್ದಾರೆ ಅನ್ನೋದು ವಿಧಾನಸೌಧದ ಪಡಸಾಲೆಯಲ್ಲಿ ಕೇಳಿ ಬರ್ತಿರೋ ಮಾತು. ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯಿಂದ ಯಾರು ಸ್ಪರ್ಧಿಸ್ತಾರೆ ಅನ್ನೋ ಪ್ರಶ್ನೆ ಬಹಳ ದೊಡ್ಡದಾಗಿ ಕೇಳಿ ಬರ್ತಾ ಇದೆ. ರೇಸ್ನಲ್ಲಿ ಜೆಡಿಎಸ್ನಿಂದ ನಿಖಿಲ್ ಕುಮಾರಸ್ವಾಮಿ ಹಾಗೂ ಬಿಜೆಪಿಯಿಂದ ಸಿಪಿ ಯೋಗೇಶ್ವರ್ ಇದ್ದಾರೆ. ಎಚ್.ಡಿ.ಕೆ ತಮ್ಮ ಈ ಹಿಂದಿನ ಎದುರಾಳಿಯನ್ನ ತಮ್ಮ ಉತ್ತರಾಧಿಕಾರಿಯನ್ನಾಗಿ ಆರಿಸ್ತಾರಾ ಅಥವಾ ತಮ್ಮ ಪುತ್ರನನ್ನೇ ತಮ್ಮ ಉತ್ತರಾಧಿಕಾರಿಯನ್ನಾಗಿ ಮಾಡ್ತಾರಾ ಅನ್ನೋದು ಕುತೂಹಲ ಕೆರಳಿಸಿದೆ. ಸಿಪಿ ಯೋಗೇಶ್ವರ್ಗೆ ಚನ್ನಪಟ್ಟಣದಲ್ಲಿ ಬಿಗಿ ಹಿಡಿತಾ ಇರೋದ್ರಿಂದ ಉಪಚುನಾವಣೆಗೆ ಅವರ ಹೆಸರೇ ಬಹುತೇಕ ಅಂತಿಮಗೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದಲೇ ಸೈನಿಕ ಫುಲ್ ಜೋಶ್ನಲ್ಲಿ ಮುನ್ನುಗ್ತಾ ಇದ್ದಾರೆ. ಜೆಡಿಎಸ್ ಬಿಜೆಪಿ ಮೈತ್ರಿ ಆಗಿರೋದ್ರಿಂದ ಇಲ್ಲಿ ಕಾಂಗ್ರೆಸ್ನ ಆಟ ಅಷ್ಟಾಗಿ ನಡೆಯೋ ಹಂಗೆ ಕಾಣ್ತಾ ಇಲ್ಲ. ಹೀಗಾಗಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮೈತ್ರಿಯಲ್ಲಿ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆಗೆ ಹೆಚ್ಚಿನ ತೂಕ ಅಂದ್ರೆ ತಪ್ಪಾಗಲಾರದು. ಚನ್ನಪಟ್ಟಣಕ್ಕೆ ಮೂವರು ಒಕ್ಕಲಿಗ ನಾಯಕರು ಫೈಟ್ ನಡೆಸ್ತಿದ್ದಾರೆ. ಕುಮಾರಸ್ವಾಮಿ ಮುಂದಿನ ನಡೆ ಏನು? ಯೋಗೇಶ್ವರ್ಗೆ ಟಿಕೆಟ್ ಸಿಗತ್ತಾ ಅನ್ನೋದೇ ಸದ್ಯಕ್ಕಿರೋ ಅತಿ ದೊಡ್ಡ ಪ್ರಶ್ನೆ. ಇದೇ ಹೊತ್ತಿನ ಬರ್ನಿಂಗ್ ಸ್ಟೋರಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.